ನಾವು ನೋಡಿದ್ದೀವಿ. ನಮ್ಮ ಹತ್ರ ಎಲ್ಲ ಕಾಪಿನೂ ಕೂಡ ಇದೆ. ಅದರಲ್ಲಿ ಏನು ಲೋಪ ಇದೆ ಅಂತ ಹೇಳಿದ್ರೆ, ಯಾರೇ ಆಗಿರಲಿ ಆ ರಿಸರ್ವೇಶನ್ ಮಾಡಿದ ಮೇಲೆ ಅದಕ್ಕೆ ಆಕ್ಷೇಪಣಾ ಒಂದು ಇದನ್ನ ಟೈಮ್ ಕೊಟ್ಟು ಆಕ್ಷೇಪಣೆಯನ್ನು ಕೇಳಬೇಕು. ಏನಾದ್ರು ತಪ್ಪಾಗಿದೆ ನಾವು ಸರಿ ಮಾಡ್ಕೋಬೇಕಂತ ಹೇಳಿ ಆ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಅದನ್ನ ಅನೌನ್ಸ್ ಮಾಡಿ ಕೇಳ್ತಕ್ಕಂಥದ್ದು ಮೊದಲಿದ್ದಂತ ಪದ್ಧತಿ. ಇದು ಯಾವ ಆಕ್ಷೇಪಣೆಯನ್ನು ಕೇಳ್ದಲೆ, ಕಾನೂನುಬದ್ಧವಾಗಿ ಮಾಡ್ದಲೆ ಎಲ್ಲಾ ಪಂಚಾಯತಿಗಳನ್ನ ರಿಸರ್ವೇಶನ್ ಇಂತಿದ್ದದು ಅಂತ ಹೇಳಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಈಗಾಗಲೇ ನಮ್ಮ ಕೈಗೆ ಸೇರಿದೆ. ಜೊತೆಗೆ ಅದೇ ರೀತಿ ಹಿಂದೆ ಇದ್ದಂತ ರಿಸರ್ವೇಶನ್ ಎರಡೂ ಇದೆ. ಅದು ಏನು ರೂಲ್ಸ್ ಏನ್ ಹೇಳ್ತದೆ ಅಂದ್ರೆ, ಯಾವುದೇ ಕಾರಣದಿಂದಲೂ ರಿಸರ್ವೇಶನ್ ಇದ್ದಂತ SC ST ಇರ್ಬೋದು, BCM ಲೇಡಿ ಇರ್ಬೋದು, BCM A ಇರ್ಬೋದು, ಇವೆಲ್ಲ ಇದ್ರೆ ಅದು ರಿಪೀಟ್ ಆಗಬಾರ್ದು ಅಂತ ಕಾನೂನಲ್ಲಿದೆ. ಅದನ್ನ ಬಿಟ್ಟು ಉದಾಹರಣೆ ನಮ್ಮ ಬಸವನಹಳ್ಳಿ, ಅದರಲ್ಲಿ 3 ಕ್ಷೇತ್ರ ಸೀಟ್ ಇದೆ, 3 ಕೂಡ ಲೇಡಿ ಕೊಟ್ಟಿರ್ತಕ್ಕಂಥದ್ದನ್ನ ನೋಡಿದ್ವಿ. ಹಾಗೆ ಕೊಡಕ್ಕೆ ಪ್ರಾವಿಷನ್ ಇಲ್ಲ. ಆಮೇಲೆ ಕೆಲವು ಕಡೆ SC ST ಇದೆ, ಅವ್ರಿಗೆ SC ST ಹೋದ ಸಲನೂ ಕೊಟ್ಟಿದ್ದಾರೆ, ಈ ಸಲನೂ SC ST ಕೊಟ್ಟಿದ್ದಾರೆ. ಅದನ್ನ ಕೊಡಬಾರ್ದು. ರಿಸರ್ವೇಶನ್ ಕ್ಯಾನಾಟ್ ಬಿ ರಿಪೀಟೆಡ್ ವೆದರ್ SC or ST or BCMA or BCME B or ಜನರಲ್ ಕ್ಯಾನ್ ಮೇ ಬಿ ರಿಪೀಟೆಡ್ ಅಂತಿದೆ. ಅದ್ರ ಬಗ್ಗೆ ನಮ್ದೇ ತಕರಾರು ಏನಿಲ್ಲ. ಈಗ ಮೇಜರ್ ಕಮ್ಯುನಿಟೀಸ್ ಎಲ್ಲಿದೆ ಅಲ್ಲಿಗೆ ಬೇಕು ಅಂತೇಳಿ ರಿಸರ್ವೇಶನ್ ಕೊಡ್ತಕ್ಕಂಥದ್ದನ್ನ ಮಾಡ್ಕೊಂಡಿದ್ದಾರೆ. ಮೊದಲು ರಿಸರ್ವೇಶನ್ ಏನ್ ಮಾಡ್ಬೇಕು ಅಂದ್ರೆ, ಎಲ್ಲಿ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದನ್ನ ಮುಗಿಸಿ, ಹೋದ ವರ್ಷ ಕೊಟ್ಟಿರ್ತಕ್ಕ ಮುಗಿಸಿ, ಈ ವರ್ಷ ಎಲ್ಲಿ ರಿಸರ್ವೇಶನ್ ಕೊಡ್ಬೇಕು ಅಂತ ಹೇಳಿ ಆ ರಿಸರ್ವೇಶನ್ ಅನ್ನ ಮಾಡ್ತಾ ಬರಬೇಕು. ಅದು ಬಂದು ಉಳಿದ ಮೇಲೆ ಅದನ್ನ ಜನರಲ್ಗೆ ಅಂತ ಇಟ್ಕೋಬೇಕು. ಮೊದಲನೇದು ತಪ್ಪು, ಇವರು ರಿಸರ್ವೇಶನ್ ಮಾಡಿರ್ತಕ್ಕಂಥದ್ದು ತಪ್ಪಿದೆ, ಜೊತೆಗೆ ರಿಪೀಟ್ ಆಗಿರ್ತಕ್ಕಂಥದ್ದು ತಪ್ಪಿದೆ. ನೀವು ಇದನ್ನೆಲ್ಲ ಪಾಲಿಸಿ ಮಾಡಿದ್ಮೇಲೆ ಆ ಭಾಗದ ಆ ಪಂಚಾಯತಿಯ ಜನರಿಗೆ ಮೊದಲು ನೋಟಿಸ್ ಬೋರ್ಡ್ ಹಾಕಿ ನಾವು ಇದನ್ನ ಮಾಡಿದೀವಿ, ಇದು ಸರಿನಾ ತಪ್ಪಾ ಅಂತಕ್ಕಂಥದ್ದನ್ನ ಆಕ್ಷೇಪಣೆಯನ್ನ ಅವರಿಂದ ಪಡ್ಕೊಂಡ ಮೇಲೆ ಇವರು ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು. ಯಾವ ಗೆಜೆಟ್ ನೋಟಿಫಿಕೇಶನ್ ಯಾರನ್ನೂ ಕೇಳಿಲ್ಲ, ಏನೂ ಇಲ್ಲ, ಡೈರೆಕ್ಟ್ ಆಗಿ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ. ನನ್ನ ಮನವಿ DC ಅವರಿಗೆ, ಸರ್ಕಾರಕ್ಕೆ ಕೂಡಲೇ ಇದನ್ನ ಕರಡು ಪ್ರತಿಯನ್ನ ಆ ಪಂಚಾಯತಿನಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲದೆ ಇದ್ರೆ ನಿಜವಾಗ್ಲೂ ಕೂಡ ನಿಜವಾದಂತ ಪ್ರತಿನಿಧಿಸ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ರಿಸರ್ವೇಶನ್ ಆಗ್ಲಿ ಅಥವಾ ಇನ್ನೊಂದಾಗ್ಲಿ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು ನನ್ನ ನಿಮ್ಮ ಮುಖಾಂತರ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ.